ಮನೇಲಿ ಜಗಳವಿಲ್ಲದೆ ಪ್ರಶಾಂತವಾಗಿದೆಯೋ ಅವ್ರ ಮನೇಲಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಚಾರ್ಜಿಂಗ್ ಇರೋವರೆಗೂ ಸಂಸಾರ ಸಲೀಸು, ಪ್ಲಗ್ ಪೀಕಿದ್ರೆ ಸಾಕು ಅಸ್ಲಿ ಯುದ್ಧ ಶುರು. ತಾಯಿ ಮತ್ತು ಹೆಂಡತಿಯನ್ನ ಬ್ಯಾಲೆನ್ಸ್ ಮಾಡೋದು ಎಲ್ಲರಿಂದ ಆಗೋ ಕೆಲಸವಲ್ಲ. ಅದಕ್ಕೆ ಹೇಳೋದು ಅಂತವನು ಪ್ರಪಂಚದ ಯಾವುದೇ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸೊಲ್ಯೂಷನ್ ಕಂಡುಹಿಡಿಬಲ್ಲ ಅಂತ. ಒಬ್ಬ ಮನುಷ್ಯ ಹೀಗಿದ್ದಾನೆ, ಅವನ ಪಕ್ಕದಲ್ಲಿ ಯಾರಾದ್ರೂ ಅಭಿವೃದ್ಧಿ ಹೊಂದಿದ್ರೆ ಅವರು ಪ್ರೀತಿಸುವಂತೆ ನಡೆಸ್ತಾರೆ, ಆದ್ರೆ ಆಂತರಿಕವಾಗಿ ಅಸೂಯೆಯಿಂದ ಸಾಯ್ತಾರೆ. ಜನರೇ ಅವ್ರು ಎಷ್ಟು ಹುಚ್ಚರು ನೋಡಿ. ಜಲ್ಲಿಕಟ್ಟು ಒಂದು ಅಪಾಯಕಾರಿ ಆಟ ಎಂದು ಹೇಳ್ತಾರೆ, ಆದ್ರೆ ಅದಕ್ಕಿಂತ ಅಪಾಯಕಾರಿ ಆಟವಿದೆ, ಅದುವೇ ತಾಳಿಕಟ್ಟು. ಹಾರ್ಟ್ ಅಟ್ಯಾಕ್ ಬರಕ್ 3 ಕಾರಣ: ಕೊಲೆಸ್ಟ್ರಾಲ್, ಲಾಕ್ ಮಾಡಿದ ಫೋನ್ ಮನೇಲಿ ಬಿಟ್ಟು ಬರೋದು, ಮತ್ತೆ ಹೆಂಡತಿ ನಿನ್ ಗರ್ಲ್ ಫ್ರೆಂಡ್ ಫೋನ್ ಪಿಕ್ ಮಾಡೋದು. ಬಸ್ನಲ್ಲಿ ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ರೆ ನಾನು ಎದ್ದು ನಿಂತೆ, ಆ ಎದ್ವಾ ಸಾಂಗ್ ಆಫ್ ಮಾಡಿ ನಾನು ಎದ್ದು ಸೀಟಲ್ಲಿ ಕೂತ್ಕೊಂಡ. ವಾರೇ ವಾ ಒಂದು ದೇಶಭಕ್ತಿ. ಹೆಂಡತಿ ಅಡುಗೆ ಮಾಡು ಅಂದಿದ್ದಕ್ಕೆ ಗಂಡ ಡಿವೋರ್ಸ್ ಕೊಡಕ್ ಹೋದ. ಅಲ್ಲಿ ಲಾಯರ್ ಬಟ್ಟೆ ಹೋಗ್ಯೋದನ್ನ ನೋಡಿ ಸೈಲೆಂಟ್ ಆಗಿ ಮನೆಗೆ ಬಂದು ಅಡುಗೆ ಮಾಡಕ್ ಶುರು ಮಾಡ್ದ. ಪ್ರಪಂಚದ ಎಲ್ಲಾ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ, ಆದ್ರೆ ಈ ಹೊಟ್ಟೆ ಊರಿಗೆ ಮಾತ್ರ ಇಲ್ಲ. ಯಾಕಂದ್ರೆ ಅದಕ್ಕೆ ಮದ್ದು ಆಸ್ಪತ್ರೆಯಲ್ಲಿ ಸಿಗಲ್ಲ, ಬೇರೆಯವರ ಬೆಳವಣಿಗೆನ ನೋಡಿ ಸಹಿಸ್ಕೊಳ್ಳುವ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ. ಬಟ್ಟೆ ಅಂದ್ಮೇಲೆ ಕೊಳೆ ಆಗೋದು, ಸಂಬಂಧ ಅಂದ್ಮೇಲೆ ಮೋಸ ಹೋಗೋದು ಈ ಕಾಲದಲ್ಲಿ ತುಂಬಾ ಕಾಮನ್. ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಳ್ಳೋಡಿ. ನೀರ್ ಹಾಕಿ ಬಟ್ಟೆನ, ಕಣ್ಣೀರ್ ಹಾಕಿ ಮನಸ್ಸನ್ನ ತೊಳೆದ್ಬಿಡಿ ಅಷ್ಟೇ. ನೀವು ಫುಲ್ ಕುಡಿದ್ ಮನೆಗೆ ಹೋದ್ರೆ ನಗೋಳು ನಿಮ್ ನಾದಿನಿ, ಪೊರ್ಕೆ ತಗೊಳ್ಳೋಳು ನಿಮ್ ಹೆಂಡತಿ, ಅವಳನ್ನ ಈಸಿಯಾಗಿ ಗುರ್ತಿಸಲ್ಪದು. ನಮ್ ಸಂಸಾರ ಸಲೀಸಾಗಿ ಸಾಗಕ್ಕೆ ಹೆಂಡತಿ ಯಾವ ವ್ರತ ಮಾಡ್ಬೇಕು ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳಿದ್ರು ಮೌನ ವ್ರತ ಮಾಡ್ಸು ಮಗ್ನೆ, ಎಲ್ಲ ಸರಿ ಹೋಗುತ್ತೆ ಅಂತ. ಬಾಣದ ಬಗ್ಗೆ, ಬಿಟ್ಟೋದ್ ಹುಡುಗಿ ಬಗ್ಗೆ ಜಾಸ್ತಿ ಯೋಚಿಸ್ಬಾರ್ದು. ಯಾಕಂದ್ರೆ ಬಾಣ ಗುರಿ ಹುಡ್ಕೊಂಡು ಹೋಗುತ್ತೆ, ಹುಡುಗಿ ಸುಖ ಹುಡ್ಕೊಂಡು ಹೋಗ್ತಾಳೆ. ನಿನ್ನ ಲೈಫ್ ಅರ್ಥ ಇಲ್ದಾಗುತ್ತೆ. ಮನುಷ್ಯನ ಮನಸ್ಸಲ್ಲಿ ಏನಿದೆಯೋ ಅದು ಮಾತಿನಲ್ಲಿ ಹೊರಬರುತ್ತೆ. ನಗುವಿನಲ್ಲಿ ತಮಾಷೆ, ನೋವಿನಲ್ಲಿ ಭಾವನೆ, ಪ್ರೀತಿಯಲ್ಲಿ ಹಕ್ಕು, ಕೋಪದಲ್ಲಿ ಕಿರುಚಾಟ, ಅಸೂಯೆಯಲ್ಲಿ ತಿರಸ್ಕಾರ. ಹೆಂಡತಿ ಅಡುಗೆ ಮಾಡು ಅಂದಿದ್ದಕ್ಕೆ ಗಂಡ ಡಿವೋರ್ಸ್ ಕೊಡಕ್ ಹೋದ. ಅಲ್ಲಿ ಲಾಯರ್ ಬಟ್ಟೆ ಹೋಗ್ಯೋದನ್ನ ನೋಡಿ ಸೈಲೆಂಟ್ ಆಗಿ ಮನೆಗೆ ಬಂದು ಅಡುಗೆ ಮಾಡಕ್ ಶುರು ಮಾಡ್ದ. ನಮ್ ಸಂಸಾರ ಸಲೀಸಾಗಿ ಸಾಗಕ್ಕೆ ಹೆಂಡತಿ ಯಾವ ವ್ರತ ಮಾಡ್ಬೇಕು ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳಿದ್ರು ಮೌನ ವ್ರತ ಮಾಡ್ಸು ಮಗ್ನೆ, ಎಲ್ಲ ಸರಿ ಹೋಗುತ್ತೆ ಅಂತ. ರವಿ ತುಂಬಾ ಒಳ್ಳೆ ಹುಡುಗ, ಆದ್ರೆ ಇತ್ತೀಚಿನ ಹುಡುಗಿಯರು ಅವನ್ ಬಿಟ್ಟು ವಂಚಕ ಮತ್ತು ಸುಳ್ಳುಗಾರನಾದ ಸತೀಶ್ನ ಅವನು ಸರಿ ಎಂದು ಹೇಳಿ ಆಯ್ಕೆ ಮಾಡ್ಕೊಳ್ತಾರೆ. ಒಬ್ಬ ಬ್ಯಾಚುಲರ್ ಹುಡುಗ ಸೋಮಾರಿತನದಿಂದ ವಾರಕ್ಕೆ 2 ದಿನ ಮಾತ್ರ ಅಡುಗೆ ಮಾಡ್ತಿದ್ದ, ಸರಿ ಹೋಗಲ್ಲ ಅಂತ ಮದ್ವೆ ಮಾಡ್ಕೊಂಡ. ಈಗ ಪ್ರತಿದಿನ ಅವನೇ ಅಡುಗೆ ಮಾಡ್ತಿದ್ದಾನೆ. ಪಾಪ, ನಿಮ್ ಕತೆ ಏನು ಅಂತ ಕಾಮೆಂಟ್ ಮಾಡಿ. ಸಮುದ್ರದಲ್ಲಿ ಈಜುವವರಿಗೆ ಮುತ್ತುಗಳು ಸಿಗುತ್ತವೆ, ಬಲೆ ಬೀಸುವವರಿಗೆ ಮೀನು ಸಿಗುತ್ತದೆ, ಆದ್ರೆ ದಡದಲ್ಲಿ ನಿಂತು ನೋಡುವವರಿಗೆ ಕಾಲು ಮಾತ್ರ ಒದ್ದೆಯಾಗುತ್ತದೆ. ಹಾಲು ಕುಡಿದ್ರೆ ಬಲ ಬರುತ್ತೆ ಅಂತ 5 ಗ್ಲಾಸ್ ಕುಡಿದು ಗೋಡೆ ನೂಕಕ್ಕೆ ಟ್ರೈ ಮಾಡಿ ಆಗಲ್ಲ. ಅದೇ 5 ಪೆಗ್ ವಿಸ್ಕಿ ಕುಡಿದು ನೋಡಿ, ಗೋಡೆ ತನ್ನಷ್ಟಕ್ಕೆ ತಾನೇ ಸರಿಯುತ್ತೆ. ಒಂದೆಡೆ ತಾಯಿ, ಇನ್ನೊಂದೆಡೆ ಹೆಂಡತಿ, ಇಬ್ರು ಬ್ಯಾಲೆನ್ಸ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಆ ಯುದ್ಧದಲ್ಲಿ ಯಾರ ಕಡೆ ನಿಂತರು ಕೊನೆಗೆ ಸೋಲೋದ್ ಮಾತ್ರ ಗಂಡಸೆ ಅಂತ ಅವ್ನಿಗೆ ಗೊತ್ತು. ಬೇರೆಯವ್ರ ಬದುಕಿ ಕನ್ನ ಹಾಕಿ ಗುಡಿಗೆ ಹೋಗಿ ದೇವ್ರ ಕೈ ಮುಗಿದ್ರೆ ಪುಣ್ಯ ಹೇಗ್ ಬರುತ್ತೆ? ಗುಡಿ ಹುಂಡಿ ತುಂಬಿಸಿದ್ರೆ ಪಾಪ ಹೋಗಲ್ಲಪ್ಪ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ರೆ ಮಾತ್ರ ಮನಸ್ಸಿಗೆ ಶಾಂತಿ ಸಿಗೋದು. ಬಯಾಲಜಿ ಸಿರ್ ಚೆಲ್ ಅಂದ್ರೆ ಪಾರ್ಟಿಕಲ್ ಅಂತ ಹೇಳ್ತಾರು, ಫಿಸಿಕ್ಸ್ ಸಿರ್ ಬ್ಯಾಟ್ರಿ ಅಂತ ಹೇಳ್ತಾರು, ಎಕನಾಮಿಕ್ಸ್ ಸಿರ್ ಸೇಲ್ ಅಂತ ಹೇಳ್ತಾರು, ಹಿಸ್ಟ್ರಿ ಸಿರ್ ಜೈಲ್ ರೂಮ್ ಅಂತ ಹೇಳ್ತಾರು. ನಾನು ಧೂಮಪಾನವನ್ನ ತ್ಯಜಿಸಿದ್ರು ತ್ಯಜಿಸುವುದರಿಂದ ಬರುವ ಒತ್ತಡವು ನನ್ನನ್ನು ಮತ್ತೆ ಸೇದುವಂತೆ ಮಾಡ್ತದೆ. ಹಾಗಾದ್ರೆ ಮನುಷ್ಯನಿಗೆ ಸಕ್ಸಸ್ ಪಟ್ಟುದಿನಿಂದ ಬರುತ್ತೆ ಹೊರತು ಬಟ್ಟತಲೆಯಿಂದ ಬರಲ್ಲ. ಬಟ್ಟತಲೆ ಇದ್ರೆ ಎಕ್ಸ್ಪೀರಿಯನ್ಸ್ ಇರೋ ಹಾಗೆ ಕಾಣ್ಬೋದು, ಆದ್ರೆ ಪಟ್ಟಿದ್ರೆ ಮಾತ್ರ ಗೆಲ್ಲೋದು. ಜೀವನ ಬಹಳ ವಿಚಿತ್ರ. ಧೂಮಪಾನ ಶ್ವಾಸಕೋಶವನ್ನು ಹಾಳು ಮಾಡ್ತದೆ, ಕುಡಿಯೋದು ಕಿಡ್ನಿಗಳನ್ನು ಹಾಳು ಮಾಡ್ತದೆ, ಪ್ರೀತಿಸೋದು ಹೃದಯವನ್ನು ಹಾಳು ಮಾಡ್ತದೆ. ತಾಯಿ ಮತ್ತು ಹೆಂಡತಿಯನ್ನ ಬ್ಯಾಲೆನ್ಸ್ ಮಾಡೋದು ಎಲ್ಲರಿಂದ ಆಗೋ ಕೆಲಸವಲ್ಲ. ಅದಕ್ಕೆ ಹೇಳೋದು ಅಂತವನು ಪ್ರಪಂಚದ ಯಾವುದೇ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸೊಲ್ಯೂಷನ್ ಕಂಡುಹಿಡಿಬಲ್ಲ ಅಂತ. ATM ಹತ್ರ ಬ್ಯಾಲೆನ್ಸ್ ಜಾಸ್ತಿ ಇರೋ ಚೀಟಿ ಮೇಲೆ ನಿಮ್ ನಂಬರ್ ಬರ್ದು ಇಷ್ಟ ಇರೋ ಹುಡುಗಿಗೆ ಕೊಡಿ. ಅವಳು ಫೋನ್ ಮಾಡಿದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ. ಸ್ಕೂಲ್ಗೆ ಮಕ್ಕಳನ್ನ ಸೇರ್ಸಕ್ ಬಂದ್ ಪೇರೆಂಟ್ಸ್ ವಾಚ್ಮನ್ ಕೇಳ್ತಿದ್ದಾರೆ, ಈ ಸ್ಕೂಲ್ ಮಂಚಿದೇನಾ ಅಂತ. ಅದಕ್ಕೆ ಅವನ ಅಮ್ಮ ಇದು ತುಂಬಾ ಒಳ್ಳೆ ಸ್ಕೂಲ್, ನಾನು ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂದಂತೆ. ಬೇಸರ ಅನ್ನೋದು ಹೆಂಡತಿ ತರ ಯಾವಾಗ್ಲೂ ಜೊತೆಗಿರುತ್ತೆ, ಸಂತೋಷ ಮೈದುನಿ ತರ ಬಂದೋಗುತ್ತೆ. ಆದ್ರೆ ಸಂಬಳ ಅನ್ನೋದು ಮೊಮ್ಗನ್ ತರ ಆಟವಾಡಕ್ ಸ್ವಲ್ಪ ಹೊತ್ತು ಕೈಗೆ ಬರುತ್ತೆ, ಅಷ್ಟರಲ್ಲೇ ಮಾಯವಾಗ್ಬಿಡುತ್ತೆ. ನಿನ್ ಹೆಂಡತಿ ಮತ್ತೆ ಅವಳ ಅಕ್ಕ ತಂಗಿ ಜುಡುವೆ ಆದ್ರೆ ನೀನ್ ಚಿವುಟಿ, ಅವಳ ಅಮ್ಮೋ ಅಂದ್ರೆ ಅದು ನಿನ್ನ ಅತ್ತಿಗೆ. ಒಳ್ಳೆ ಬ್ಯಾಟ್ರಿ ಇರೋ ಫೋನ್ ಬೇಕಾ? ಹಾಗಾದ್ರೆ ಲವರ್ ಇರೋ ಹುಡುಗನ ಕೇಳಿ ಯಾವ ಫೋನ್ ಬ್ಯಾಟ್ರಿ ಎಷ್ಟೊತ್ತು ಬರುತ್ತೆ ಅಂತ ಅವನು ಫುಲ್ ಡೀಟೇಲ್ ಆಗಿ ಹೇಳ್ತಾನೆ. ನೀವು ಶಕ್ತಿಗಾಗಿ 5 ಲೋಟ ಹಾಲು ಕುಡಿದು ಗೋಡೆಯನ್ನು ತಳ್ಳಲು ಪ್ರಯತ್ನಿಸಿದ್ರೆ ಅದು ಚಲಿಸೋದಿಲ್ಲ. ಆದ್ರೆ ನೀವು 5 ಪೆಗ್ ವಿಸ್ಕಿ ಕುಡಿದ್ರೆ ಗಾಡೆಯು ತಾನಾಗಿಯೇ ಚಲಿಸ್ತದೆ.